ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಮ್ಮ ಸ್ಪೋಕನ್ ಇಂಗ್ಲೀಷ್ ಕಲಿಕೆಯ ಡೇ 1 ಆ್ಯಂಡ್ ಇವತ್ತು ನಾನು ನಿಮಗೆ ಬೇಸಿಕ್ಸ್ ಆಫ್ ಇಂಗ್ಲೀಷನ್ನು ಕಲಿಸಲಿಕ್ಕಿದ್ದೇನೆ. ಬೇಸಿಕ್ಸ್ ಆಫ್ ಇಂಗ್ಲೀಷ್ ಯಾಕೆ? ಡೈರೆಕ್ಟ್ ಸೆಂಟೆನ್ಸ್ ಮಾಡೋದನ್ನೇ ಕಲಿಬೋದಲ್ಲ. 1 ಸೆಕೆಂಡ್. ಈ ಎರಡು ಸೆಂಟೆನ್ಸಲ್ಲಿ ಯಾವುದು ಸರಿ ಇರ್ಬೋದು? ಶಿ ಸಿಂಗ್ಸ್ ವೆಲ್ಲ ಅಥವಾ ಶಿ ಸಿಂಗ್ ವೆಲ್ಲ? ಐ ಆಮ್ ಶೋರ್ ನಿಮ್ಮಲ್ಲಿ ತುಂಬ ಜನ ಎಣಿಸಿರ್ಬೋದು ಶಿ ಸಿಂಗ್ ವೆಲ್ ಆ್ಯಂಡ್ ಕೆಲವೊಬ್ರು ಎಣಿಸಿರ್ಬೋದು ಶಿ ಸಿಂಗ್ಸ್ ವೆಲ್ ಅಂತಲೂ. ಆದರೆ ಇದರಲ್ಲಿ ಕರೆಕ್ಟ್ ಯಾವುದು? ಶಿ ಸಿಂಗ್ಸ್ ವೆಲ್. ಬಟ್ ಯಾಕೆ ಇದು ಸಿಂಗ್ಸ್ ಆಗಿದೆ, ಯಾಕೆ ಸಿಂಗ್ ಆಗಲ್ಲ? ಇದು ಕನ್ಫ್ಯೂಸಿಂಗ್ ಅಲ್ವಾ? ಇದು ಯಾಕೆ ನಮಗೆ ಕನ್ಫ್ಯೂಸ್ ಆಗ್ತದೆ ಅಂದರೆ ಇಂಗ್ಲೀಷ್ ನಮ್ಮ ಪ್ರಥಮ ಭಾಷೆ ಅಲ್ಲ. ಸೊ ಅದಕ್ಕೋಸ್ಕರ ನಮಗೆ ಈ ಕನ್ಫ್ಯೂಷನ್ ಆಗ್ತದೆ. ಸೊ ನಮಗೆ ಇಂಗ್ಲೀಷಿದು ಬೇಸಿಕ್ಸ್ ಗೊತ್ತಿದ್ದರೆ ನಾವು ತುಂಬಾ ಚೆನ್ನಾಗಿ ಇಂಗ್ಲೀಷ್ ಸೆಂಟೆನ್ಸ್ ಮಾಡೋದನ್ನು ಕಲಿಬೋದು. ಯಾಕಂದರೆ ಬೇಸಿಕ್ಸ್ನಲ್ಲಿ ನಮಗೆ ಗ್ರಾಮರ್ ಗೊತ್ತಿರ್ತದೆ, ರೂಲ್ಸ್ಗಳು ಗೊತ್ತಿರ್ತದೆ, ಎಲ್ಲಿ ಏನು ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರ್ತದೆ. ಸೊ ಅವಾಗ ನಮಗೆ ಯಾವುದೇ ರೀತಿಯ ಕನ್ಫ್ಯೂಸ್ ಆಗೋದಿಲ್ಲ ಆ್ಯಂಡ್ ನಾವು ಚೆನ್ನಾಗಿ ಸೆಂಟೆನ್ಸ್ ಫ್ರೇಮ್ ಮಾಡ್ಬೋದು. ಅದಕ್ಕೋಸ್ಕರನೇ ನಾನು ನಿಮಗೆ ಇವತ್ತು ಬೇಸಿಕ್ಸ್ ಆಫ್ ಇಂಗ್ಲೀಷನ್ನು ತುಂಬಾ ಸಿಂಪಲ್ ವೇನಲ್ಲಿ ಹೇಳಲಿಕ್ಕಿದ್ದೇನೆ. ಸೊ ಈಗಲೇ ನೀವು ನಿಮ್ಮ ಬುಕ್ ಮತ್ತು ಪೆನ್ನನ್ನು ರೆಡಿ ಇಟ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಟೋಟಲ್ 26 ಲೆಟರ್ಸ್ ಇದೆ. ನಾವು ಕನ್ನಡದಲ್ಲಿ ಹೇಗೆ ವರ್ಣಮಾಲೆ ಅಂತ ಹೇಳ್ತೇವಲ್ಲ, ಸೊ ಇಂಗ್ಲೀಷ್ನಲ್ಲಿ ಅದನ್ನು ಲೆಟರ್ಸ್ ಅಥವಾ ಅಲ್ಫಾಬೆಟ್ ಅಂತ ಹೇಳ್ತೇವೆ. ಅವು ಟೋಟಲ್ 26 ಇದೆ, A to Z ವರೆಗೂ. ಅದರಲ್ಲಿ ಕೂಡ ಡಿವೈಡ್ ಆಗ್ತದೆ ವವಲ್ಸ್ ಮತ್ತು ಕಾನ್ಸನೆಂಟ್ ಆಗಿ. ಸೊ ಈ ವವಲ್ಸ್ ಯಾವುದೆಲ್ಲ, ಕಾನ್ಸನೆಂಟ್ ಯಾವುದೆಲ್ಲ ನೋಡೋಣ. ವವಲ್ಸಲ್ಲಿ ಯಾವುದೆಲ್ಲ ಬರ್ತದೆ ಅಂದರೆ ಎ, ಇ, ಐ, ಓ, ಯು. ಟೋಟಲ್ ಎಷ್ಟು? 5. ಸೊ ಉಳಿದದೆಲ್ಲ ಕಾನ್ಸನೆಂಟ್ಸ್. ಅದರಲ್ಲಿ 21 ಬರ್ತದೆ. ಸೊ ಟೋಟಲ್ 26 ಆಯಿತು. ಆದರೆ ನಿಮಗೆ ನೆನಪಿರಲಿ, ಈ 21 ಕಾನ್ಸನೆಂಟ್ಸಲ್ಲಿ ಕೂಡ ನಾವು ವೈ ಮತ್ತು ಡಬ್ಲ್ಯೂ ಅನ್ನು ಸೆಮಿ ವವಲ್ಸ್ ಅಂತ ಕರಿತೇವೆ. ಯಾಕಂದರೆ ಈ ವೈ ಮತ್ತು ಡಬ್ಲ್ಯೂ ಅರ್ಧ ವವಲ್ಸ್ ಆಗಿ ಅರ್ಧ ಕಾನ್ಸನೆಂಟ್ಸ್ ಆಗಿ ಉಚ್ಚಾರಣೆಗೊಳಪಡ್ತದೆ. ನಿಮಗೆ ಒಂದು ಹೋಮ್ ವರ್ಕ್ ಏನಂದರೆ, ಇಂಗ್ಲೀಷ್ನಲ್ಲಿ ಒಂದು ವರ್ಡ್ ಇದೆ, ಅದರಲ್ಲಿ ಈ 5 ವವಲ್ಸ್ ಕೂಡ ಬರ್ತದೆ. ಅದು ಯಾವುದು ವರ್ಡ್ ಅನ್ನೋದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವಾಗ ನಾವು ನೋಡೋಣ ಸೆಂಟೆನ್ಸನ್ನು ಹೇಗೆ ಫ್ರೇಮ್ ಮಾಡ್ತೇವೆ ಅಂತ. ಸೊ ಫಸ್ಟ್ ನಮಗೆ ಗೊತ್ತಿರಬೇಕು ಲೆಟರ್. ಲೆಟರ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಎ ಇದು ಒಂದು ಲೆಟರ್, ಅಥವಾ ಬಿ ಇದು ಕೂಡ ಒಂದು ಲೆಟರ್. ಸೊ ಲೆಟರ್ಸ್ ಅಂದರೆ ಒಂದಕ್ಕಿಂತ ಜಾಸ್ತಿ ಲೆಟರ್ ಇದ್ದರೆ ಅದನ್ನು ಲೆಟರ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಎ, ಬಿ, ಸಿ ಇದೆಲ್ಲ ಲೆಟರ್ಸ್. ಈ ಲೆಟರ್ಸನ್ನು ಒಟ್ಟಿಗೆ ಸೇರಿಸಿ ನಾವು ಏನು ಮಾಡ್ಬೋದು? ವರ್ಡ್ ಮಾಡ್ಬೋದು. ಸೊ ಲೆಟರ್ಸನ್ನು ಒಟ್ಟಿಗೆ ಸೇರಿಸಿದರೆ ವರ್ಡ್. ಫಾರ್ ಎಕ್ಸಾಂಪಲ್ ಪಿ, ಇ, ಎನ್ ಈ 3 ಲೆಟರನ್ನು ಸೇರಿಸಿ ನಾವು ಏನು ಮಾಡಿದ್ದೇವೆ? ಒಂದು ವರ್ಡ್ ಮಾಡಿದ್ದೇವೆ, ಪೆನ್. ಸೊ ಇಂಥ ತುಂಬ ವರ್ಡ್ಸ್ಗಳನ್ನು ಒಟ್ಟಿಗೆ ಜೋಡಿಸಿದಾಗ ಆಗೋದೇ ಸೆಂಟೆನ್ಸ್. ಎಕ್ಸಾಂಪಲ್ ಮೂಲಕ ನೋಡೋಣ. ಮೈ ನೇಮ್ ಈಸ್ ಶಿಬಾ. ಸೊ ಇದರಲ್ಲಿ ಏನಿದೆ? ಮೈ ಅನ್ನೋದು ಕೂಡ ಒಂದು ವರ್ಡ್, ನೇಮ್ ಅನ್ನೋದು ಒಂದು ವರ್ಡ್, ಈಸ್ ಅನ್ನೋದು ಒಂದು ವರ್ಡ್, ಶಿಬಾ ಅನ್ನೋದು ಒಂದು ವರ್ಡ್. ಸೊ ಈ ಟೋಟಲ್ ಎಲ್ಲ ವರ್ಡ್ಸ್ಗಳು ಸೇರಿ ಒಂದು ಮೀನಿಂಗನ್ನು ಕೊಡ್ತಾ ಇದೆ. ಸೊ ಯಾವಾಗ ತುಂಬ ವರ್ಡ್ಸ್ಗಳು ಸೇರಿ ಒಂದು ಮೀನಿಂಗನ್ನು ಉಂಟು ಮಾಡ್ತದಲ್ಲ, ಅದನ್ನೇ ನಾವು ಸೆಂಟೆನ್ಸ್ ಅಂತ ಕರಿತೇವೆ. ಸೊ ಇಂಥ ತುಂಬ ಸೆಂಟೆನ್ಸ್ಗಳನ್ನು ಸೇರಿಸಿದಾಗ ಆಗೋದೇ ಪ್ಯಾರಾಗ್ರಾಫ್. ಅದನ್ನು ನಾವು ಸ್ಪೀಚ್ ಅಂತಲೂ ಕರಿತೇವೆ. ಸೊ ಈ ಸ್ಪೀಚೇ ನಮಗೆ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಹೆಲ್ಪ್ ಮಾಡೋದು. ನಮಗೆ ಯಾವುದೇ ಸೆಂಟೆನ್ಸ್ ಫ್ರೇಮ್ ಮಾಡಬೇಕು ಅಂದರೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ಗೊತ್ತಿರಲೇಬೇಕು. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನೆಲ್ಲ ಬರ್ತದೆ ಅಂದರೆ ನೌನ್, ಪ್ರನೌನ್, ಎಡ್ಜೆಕ್ಟಿವ್, ವರ್ಬ್, ಎಡ್ವರ್ಬ್, ಪ್ರೆಪೊಸಿಷನ್ಸ್, ಕಂಜಂಕ್ಷನ್ಸ್, ಇಂಟರ್ಜೆಕ್ಷನ್ಸ್. ಇದನ್ನು ಕನ್ನಡದಲ್ಲಿ ನಾವು ನಾಮಪದ, ಸರ್ವನಾಮ, ವಿಶೇಷಣ, ಕ್ರಿಯಾಪದ, ಕ್ರಿಯಾವಿಶೇಷಣ, ಉಪಸರ್ಗಗಳು, ಸಮಚಯಗಳು, ಭಾವಸೂಚಕ ಅವ್ಯಯಗಳು ಅಂತ ಕರಿತೇವೆ. ನಾವಿವತ್ತು ಜಸ್ಟ್ ಬೇಸಿಕ್ಸ್ ಕಲಿತಾ ಇರೋದ್ರಿಂದ ಇದರಲ್ಲಿ ತುಂಬ ಡೀಪಾಗಿ ಹೋಗೋದು ಬೇಕಾಗಿಲ್ಲ, ಯಾಕಂದರೆ ಮತ್ತೆ ನಿಮಗೆ ಅದು ಕನ್ಫ್ಯೂಸ್ ಆಗ್ತದೆ. ಸೊ ಇವತ್ತು ನಾನು ನಿಮಗೆ ಕೇವಲ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದು ನೌನ್, ಪ್ರನೌನ್, ಎಡ್ಜೆಕ್ಟಿವ್ ಮತ್ತು ವರ್ಬ್ ಬಗ್ಗೆ ಸ್ವಲ್ಪ ಸಿಂಪಲ್ ವೇನಲ್ಲಿ ಹೇಳಿಕೊಡ್ತೇನೆ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಸೆಂಟೆನ್ಸ್ ಮಾಡಲಿಕ್ಕೆ. ಜಸ್ಟ್ ನಿಮಗೆ ಒಂದು ಗ್ಲಿಂಪ್ಸ್ ಸಿಗಲಿ ಅಂತ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಇದು ಪೂರ್ತಿಯಾಗಿ ಡೀಟೇಲ್ಡ್ ವಿಡಿಯೋವನ್ನು ಮಾಡ್ತೇನೆ. ಫಸ್ಟ್ ಒನ್ ನೌನ್. ನೌನ್ ಅಂದರೆ ಏನು? ನೌನ್ ಅಂದರೆ ಬೇರೆ ಏನೂ ಅಲ್ಲ, ಹೆಸರು.
ಪ್ರಾಣಿ ಹೆಸರಾಗಿರಲಿ, ಮನುಷ್ಯನ ಹೆಸರಾಗಿರಲಿ, ಪ್ಲೇಸ್ ಹೆಸರಾಗಿರಲಿ ಅಥವಾ ಯಾವುದೇ ವಸ್ತು ಹೆಸರಾಗಿರಲಿ, ಆ ಹೆಸರಿಗೆ ನಾವು ನೌನ್ ಅಂತ ಕರಿತೇವೆ. ಎಕ್ಸಾಂಪಲ್ ಕೊಡೋದಾದರೆ ಬಾಯ್, ಕ್ಯಾಟ್, ಸ್ಕೂಲ್, ಬುಕ್. ಸೊ ಇದೆಲ್ಲ ನೌನ್ ಅಂತ ಕನ್ಸಿಡರ್ ಆಗ್ತದೆ. ಸೆಕೆಂಡ್ ಒನ್ ಪ್ರೊನೌನ್. ಪ್ರೊನೌನನ್ನು ನಾವು ನೌನಿದ ಬದಲಿಗೆ ಯೂಸ್ ಮಾಡ್ತೇವೆ. ಅವು ಯಾವೆಲ್ಲ ಅಂದರೆ ಎಕ್ಸಾಂಪಲ್ ಐ, ಯು, ಹಿ, ಶಿ. ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಸೋದಾದರೆ, ರೀನಾ ಈಸ್ ಅ ಡ್ಯಾನ್ಸರ್. ರೀನಾ ಈಸ್ ಅ ಡ್ಯಾನ್ಸರ್. ಸೊ ಈ ರೀನಾ ಅನ್ನೋದೇನು? ನೌನು. ಈ ನೌನಿದ ಬದಲಿಗೆ ಈಗ ನಾವು ಪ್ರೊನೌನನ್ನು ಯೂಸ್ ಮಾಡೋಣ. ಸೊ ಅದೇನಾಗ್ತದೆ, ರೀನಾನ ಬದಲಿಗೆ ರೀನಾ ಏನು? ಹುಡುಗಿ ಹೆಸರು, ಫೀಮೇಲ್. ಸೊ ಶಿ ಬರ್ತದೆ. ಸೊ ಇನ್ಸ್ಟೆಡ್ ಆಫ್ ರೀನಾ ನಾವೇನು ಬರೆಯುವ? ಶಿ ಈಸ್ ಅ ಡ್ಯಾನ್ಸರ್. ಸೊ ನೌನಿದ ಬದಲಿಗೆ ಯಾವುದನ್ನು ಯೂಸ್ ಮಾಡ್ತೇವೆ ಅಲ್ಲ, ಅದನ್ನೇ ನಾವು ಪ್ರೊನೌನ್ ಅಂತ ಕರಿತೇವೆ. ಓಕೆ. ಥರ್ಡ್ ಒನ್ ಎಡ್ಜೆಕ್ಟಿವ್. ಎಡ್ಜೆಕ್ಟಿವ್ ಅಂದರೆ ಕನ್ನಡದಲ್ಲಿ ವಿಶೇಷಣ. ಇದೇನು ಮಾಡ್ತದೆ ಅಂದರೆ ನೌನಿನ ವಿಶೇಷತೆಯನ್ನು ತಿಳಿಸ್ತದೆ. ಎಕ್ಸಾಂಪಲ್ ಬಿಗ್, ಸ್ಮಾಲ್, ಗುಡ್, ಬ್ಯಾಡ್ ಇದೆಲ್ಲ ಏನು? ಒಂದು ನೌನಿದ್ದು ವಿಶೇಷತೆ. ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಸೋದಾದರೆ, ರೀನಾ ಈಸ್ ಅ ಗುಡ್ ಗರ್ಲ್. ಓಕೆ. ರೀನಾ ಅನ್ನೋದು ಏನು? ನೌನ್. ಈಸ್ ಅ ಗುಡ್ ಗರ್ಲ್. ರೀನಂದು ವಿಶೇಷತೆ ಏನು ಹೇಳ್ತಾ ಇದೆ? ಅವಳೊಂದು ಒಳ್ಳೆಯ ಹುಡುಗಿ. ಸೊ ಈ ಗುಡ್ ಅನ್ನೋದೇನು ಆಗ್ತದೆ? ಎಡ್ಜೆಕ್ಟಿವ್ ಆಗ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಟ್ ಈಸ್ ಅ ಬಿಗ್ ಕ್ಯಾಟ್. ಇಟ್ ಈಸ್ ಅ ಬಿಗ್ ಕ್ಯಾಟ್. ಇದರಲ್ಲಿ ಕ್ಯಾಟ್ ಅನ್ನೋದೇನು? ನೌನ್. ಆದರೆ ಈ ಕ್ಯಾಟಿದ ಬಗ್ಗೆ ಯಾವುದು ಡಿಸ್ಕ್ರೈಬ್ ಮಾಡ್ತಾ ಇದೆ? ಬಿಗ್ ಅನ್ನೋದು. ಕ್ಯಾಟ್ ಹೇಗಿದೆ? ದೊಡ್ಡದಿದೆ. ಸೊ ದೊಡ್ಡ ಕ್ಯಾಟ್. ಈ ದೊಡ್ಡ ಅನ್ನೋದೇನಾಗ್ತದೆ? ಎಡ್ಜೆಕ್ಟಿವ್ ಆಗ್ತದೆ. ಫೋರ್ತ್ ಒನ್ ವರ್ಬ್. ವರ್ಬ್ ಅಂದರೆ ಕ್ರಿಯಾಪದ. ಸೊ ವರ್ಬ್ ಏನು ಮಾಡ್ತದಂದರೆ ಆ್ಯಕ್ಷನನ್ನು ತೋರಿಸ್ತದೆ. ಯಾವುದೇ ಒಂದು ಆ್ಯಕ್ಷನ್ ಆಗ್ತಿದೆ ಅಂದರೆ ಅದನ್ನು ನಾವು ವರ್ಬ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಈಟ್. ಏನು ಮಾಡ್ತೇವೆ? ಊಟ ಮಾಡ್ತೇವೆ, ಅದು ಒಂದು ಕ್ರಿಯೆ. ರನ್, ಓಡೋದು, ಅದು ಒಂದು ಕ್ರಿಯೆ. ಮಲಗೋದು ಕೂಡ ಒಂದು ಕ್ರಿಯೆ, ಓದೋದು ಕೂಡ ಒಂದು ಕ್ರಿಯೆ. ಸೊ ಅದನ್ನೇ ನಾವು ವರ್ಬ್ ಅಂತ ಕರಿತೇವೆ. ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ ಐ ಈಟ್. ನಾನು ತಿಂತೇನೆ. ತಿನ್ನೋದೇನು? ಒಂದು ಕ್ರಿಯೆ. ಸೊ ವರ್ಬ್. ಇನ್ನೊಂದು ಎಕ್ಸಾಂಪಲ್ ಶಿ ರನ್ಸ್. ರನ್ ಏನು? ರನ್ ಮಾಡೋದೇನು? ಅದು ಕೂಡ ಒಂದು ಕ್ರಿಯೆ. ಸೊ ಅದು ಕೂಡ ವರ್ಬ್. ಸೊ ವರ್ಬ್ ಅಂದರೆ ಬೇರೆ ಏನೂ ಅಲ್ಲ, ಈ ಕ್ರಿಯೆಗಳನ್ನೇ ವರ್ಬ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ನೀವು ಯಾವುದೇ ಸೆಂಟೆನ್ಸನ್ನು ಫ್ರೇಮ್ ಮಾಡಲಿಕ್ಕೆ ಅದಕ್ಕೊಂದು ಬೇಸಿಕ್ ಸ್ಟ್ರಕ್ಚರ್ ಗೊತ್ತಿರಬೇಕು. ಸೊ ಆ ಸ್ಟ್ರಕ್ಚರ್ ಯಾವುದು ಅಂದರೆ ಸಬ್ಜೆಕ್ಟ್, ವರ್ಬ್ ಪ್ಲಸ್ ಆಬ್ಜೆಕ್ಟ್. ಈಗ ತುಂಬ ಜನರಿಗೆ ಗೊತ್ತಿರಲ್ಲ ಸಬ್ಜೆಕ್ಟ್ ಅಂದರೆ ಏನು, ವರ್ಬ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು ಅಂತ. ಡೋಂಟ್ ವರಿ, ನಾನು ಹೇಳ್ತೇನೆ ಸಿಂಪಲ್ ವರ್ಡ್ಸಲ್ಲಿ. ಎಕ್ಸಾಂಪಲ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಐ ಈಟ್ ರೈಸ್. ನಾನು ರೈಸ್ ತಿಂತೇನೆ. ಐ ಅನ್ನೋದೇನು? ಇದರಲ್ಲಿ ಸಬ್ಜೆಕ್ಟ್. ಈಟ್ ಅನ್ನೋದು ನಾನು ಮೊದಲೇ ಹೇಳಿದಾಗೆ ಇದು ಒಂದು ಕ್ರಿಯೆ. ಸೊ ವರ್ಬ್. ರೈಸ್ ಅನ್ನೋದು ಆಬ್ಜೆಕ್ಟ್. ಸಬ್ಜೆಕ್ಟ್ ಏನಂದರೆ ಯಾರು ಆ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಅವರನ್ನು ಸಬ್ಜೆಕ್ಟ್ ಅಂತ ಕರಿತೇವೆ. ಅದು ಅವಳಾಗಿರ್ಬೋದು, ಅವನಾಗಿರ್ಬೋದು, ಅವರಾಗಿರ್ಬೋದು, ನಾನಾಗಿರ್ಬೋದು. ಸೊ ಯಾವುದೇ ಆಗಿರಲಿ ಅದನ್ನು ನಾವು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಈಟ್ ಅನ್ನೋದು ನಾನು ಹೇಳಿದಾಗೆ ವರ್ಬ್, ಯಾಕಂದರೆ ಕ್ರಿಯೆ. ಆಬ್ಜೆಕ್ಟ್ ಯಾವುದು ಅಂದರೆ ಯಾವುದರ ಮೇಲೆ ಆ ಕಾರ್ಯ ನಡೀತಾ ಇದೆ, ಯಾವುದು ಆ ಕಾರ್ಯಕ್ಕೆ ಒಳಪಡ್ತಿದೆ ಅಲ್ಲ ಅದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೇವೆ. ಇದರಲ್ಲಿ ಎಕ್ಸಾಂಪಲ್ ರೈಸ್. ಯಾಕಂದರೆ ನಾನು ಏನು ತಿಂತಿದ್ದೇನೆ? ರೈಸ್ ತಿಂತ ಇದ್ದೇನೆ. ಸೊ ಇದು ಕಾರ್ಯಕ್ಕೆ ಒಳಪಡ್ತಾ ಇದೆ. ಸೊ ಇದು ಏನು? ಆಬ್ಜೆಕ್ಟ್. ಯಾರು ಇದನ್ನು ಮಾಡ್ತಾ ಇದ್ದಾರೆ? ಐ, ನಾನು. ಸೊ ಇದು ಸಬ್ಜೆಕ್ಟ್. ಏನು ಮಾಡ್ತಾ ಇದ್ದೇನೆ? ಅದನ್ನು ತಿಂತಾ ಇದ್ದೇನೆ. ಸೊ ವರ್ಬ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಸೊ ಇವತ್ತಿಗೆ ಇಷ್ಟು ಸಾಕು, ಯಾಕಂದರೆ ಎಲ್ಲವನ್ನು ಒಟ್ಟಿಗೆ ಹೇಳಿದರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ ಮತ್ತು ಇದು ಕೂಡ ನೆನಪಿರಲಿಕ್ಕಿಲ್ಲ. ಸೊ ನಾವೇನು ಮಾಡೋಣ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಡೀಟೇಲ್ ಆಗಿ ನೋಡೋಣ. ಇವತ್ತಿಗೆ ಇಷ್ಟು ಸಾಕು. ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್. ಬೇಸಿಕ್ ಅಂತ ಬಿಟ್ಟು ಕೊಡಬೇಡಿ, ಯಾಕಂದರೆ ಬೇಸಿಕ್ ಗೊತ್ತಿದ್ರೇ ನಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದು ಈ ಸ್ಪೋಕನ್ ಇಂಗ್ಲೀಷ್ ಜರ್ನಿಯಲ್ಲಿ. ಸೊ ನಾವು ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಹೀಗೆ ಇಂಗ್ಲೀಷ್ ಕಲಿತಾ ಇರಿ. ಟೇಕ್ ಕೇರ್.